ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟ ಸುದ್ದಿ. ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಫಾರಿನಿಗೆ ಹೋಗೋಕೆ ಅನುಮತಿ ಕೇಳಿದ್ದಾರೆ ನಟ ದರ್ಶನ್. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಫಾರಿನಿಗೆ ಹೋಗಲು ಅನುಮತಿಯನ್ನ ಕೇಳಿದ್ದಾರೆ. ಕಾರಣ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಇದಾರಲ್ಲ ಅವರು, ಆ ಒಂದು ಸಿನಿಮಾದ ಹಾಡಿನ ಶೂಟಿಂಗ್ಗೆ ವಿದೇಶಕ್ಕೆ ಹೋಗ್ಬೇಕಂತೆ. ದುಬೈ ಮತ್ತು ಯುರೋಪ್ಗೆ ಹೋಗಲು ಅನುಮತಿ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಸುಮಾರು ಒಂದು 25 ದಿನಗಳ ಕಾಲ ಅವಕಾಶ ಬೇಕು ನನಗೆ ಅಂತ ಕೇಳಿದ್ದಾರೆ. ಜೂನ್ 1ರಿಂದ 25ನೇ ತಾರೀಕಿನವರೆಗೂ ಕೂಡ ವಿದೇಶಕ್ಕೆ ತೆರಳಲು ಅವಕಾಶ ಕೊಡಿ ಅಂತ ಇದೀಗ ಮನವಿಯನ್ನ ಮಾಡಿದ್ದಾರೆ. CRPC ಸೆಕ್ಷನ್ 439(1)B ಅಡಿಯಲ್ಲಿ ದರ್ಶನ್ ಇದೀಗ ಮನವಿಯನ್ನ ಮಾಡಿದ್ದಾರೆ. ಇವತ್ತೇ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಇವರು ಜೂನ್ 1ರಿಂದ 25ನೇ ತಾರೀಕು ತನಕ ಅಂತ ಅವಕಾಶ ಕೇಳಿದ್ದಾರೆ. ಯಾಕೆ ಅವಕಾಶ ಕೇಳ್ತಾ ಇದ್ದಾರೆ ಅಂದರೆ, ನೀವೆಲ್ಲರಿಗೂ ಗೊತ್ತಿರುವಂತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಬೇಲ್ನ ಮುಖಾಂತರ ಹೊರಗಿದ್ದಾರೆ. ಆ ಪ್ರಕರಣದಲ್ಲಿ ಇನ್ನೂ ಆರೋಪಿಯಾಗೇ ಇದ್ದಾರೆ ದರ್ಶನ್. ಬೇಲ್ ಕೊಡಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿರ್ತಾರೆ. ಸಾಕ್ಷಿ ನಾಶದ ಹಿನ್ನೆಲೆಯಲ್ಲೋ ಅಥವಾ ತನಿಖೆಗೆ ತಪ್ಪಿಸ್ಕೊಳ್ಬೋದು ಅನ್ನೋ ಹಿನ್ನೆಲೆಯಲ್ಲೋ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ನೀವು ಇಷ್ಟೇ ಸರೌಂಡಿಂಗಲ್ಲಿ ಇರಬೇಕು, ಹೊರ ರಾಜ್ಯಕ್ಕೆ ಹೋಗಬೇಕಾದ್ರೆ ಅಥವಾ ಹೊರ ದೇಶಕ್ಕೆ ಹೋಗಬೇಕು ಅಂದಾಗ ನಮಗೆ ತಿಳಿಸ್ಬೇಕು, ಅಥವಾ ನಾವು ಪರ್ಮಿಷನ್ ಕೊಟ್ಟರೆ ಮಾತ್ರ ಹೋಗಬೇಕು, ಇಂತಹ ಕೆಲವೊಂದು ಕಂಡೀಷನ್ಗಳಿರುತ್ತೆ. ಆ ಬೆನ್ನಲ್ಲ ಇವರೀಗ ಡೆವಿಲ್ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರಲ್ವಾ, ಆ ಸಿನಿಮಾದಲ್ಲಿ 1-2 ಹಾಡಿಗೆ ಒಂದು ಚಿತ್ರೀಕರಣಕ್ಕೆ ಲೊಕೇಶನ್ ಹುಡುಕ್ತಾ ಇದ್ದಾರೆ. ಇವರು ಪ್ಲ್ಯಾನ್ ಮಾಡಿರೋ ಪ್ರಕಾರ ಈಗ ಹೊರದೇಶದಲ್ಲಿ ಅಂದರೆ ಈಗ ಯುರೋಪ್ನಲ್ಲಿ ಮತ್ತು ಬೇರೆ ಕಡೆ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರುತ್ತೆ ಸಿನಿಮಾ ತಂಡ. ದುಬೈ ಮತ್ತು ಯುರೋಪ್ಗೆ ತೆರಳಲು ಅನುಮತಿಯನ್ನು ಕೋರಿ ಈಗ ಒಂದು ಅರ್ಜಿ ವಿಚಾರಣೆಯನ್ನು ಅಂದರೆ ಮನವಿಯನ್ನು ಮಾಡಿದ್ದಾರೆ, ದುಬೈ ಮತ್ತು ಯುರೋಪ್ ಅಂತ. ಸೊ ಈಗ ಬೇಲಲ್ಲಿರೋ ಹಿನ್ನೆಲೆಯಲ್ಲಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಕೋರ್ಟ್ ಕೆಲವೊಂದು ಕಂಡೀಷನ್ ಹಾಕಿ ಪರ್ಮಿಷನ್ ಕೊಡುತ್ತಾ, ಅಥವಾ ಅದಕ್ಕೆ ತಕರಾರು ಆಪೋಸಿಟ್ ಇರೋರು ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗಲ್ಲ ಹೀಗೆ ಅಂತ ಒಂದು ಕನ್ವಿನ್ಸ್ ಮಾಡ್ಬೋದು ಜಡ್ಜ್ಗೆ. ಸೊ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಫೈನಲಿ ಈಗ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಮೊನ್ನೆ ಕೂಡ ಅರ್ಜಿ ವಿಚಾರಣೆ ಆಗಿತ್ತು ಬೇಲ್ಗೆ ಸಂಬಂಧಪಟ್ಟಂತೆ, ಅದನ್ನು ಮುಂದೂಡಿಕೆ ಮಾಡಿದರು. ಈಗ ಇವರಾಗೆ ಹೋಗಿದ್ದಾರೆ ಕೋರ್ಟ್ಗೆ. ಏನಪ್ಪ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ನಾನು ಇಂಥದ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾ ಟೀಮ್ ಒಂದು ಪ್ಲ್ಯಾನ್ ಮಾಡಿದೆ, ಸಿನಿಮಾದ ಸಾಂಗ್ನ ಶೂಟಿಂಗ್ಗೆ ಹೊರದೇಶಕ್ಕೆ ಹೋಗಬೇಕು ಅಂತ ಕೆಲವೊಂದು ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗೆ ಅನುಮತಿ ಕೊಡಿ, ಹೋಗಿ ಬರ್ತೀನಿ, ಒಂದು 25 ದಿನಗಳ ಕಾಲ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಕೋರ್ಟ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಇಲ್ಲಿ ತನಕ ಹಾಗಾದ್ರೆ ಯಾರಿಗೂ ಅವಕಾಶ ಕೊಟ್ಟೇ ಇಲ್ವಾ ಅಂದರೆ ಕೊಟ್ಟಿದ್ದಾರೆ ತುಂಬ ಸಲ. ಬಟ್ ಈ ಪ್ರಕರಣವನ್ನು ಹೇಗೆ ನೋಡ್ತಾರೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕೀರ್ತಿ ನೀಡ್ತಾರೆ. ಕೀರ್ತಿ, ಎಸ್, ಅದೇ ಒಂದು ಸಿನಿಮಾದ ಶೂಟಿಂಗ್ಗೋಸ್ಕರ ಹೊರದೇಶಕ್ಕೆ ಅನುಮತಿಯನ್ನು ಕೊಡಿ ಅಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಕುತೂಹಲ ಅಂದರೆ ಎಸ್, ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಕುತೂಹಲ. ಮೋರ್ ಡೀಟೇಲ್ಸ್ ಏನಿದೆ? ಎಷ್ಟು ದಿನಗಳ ಕಾಲ ಕೇಳಿದ್ದಾರೆ? ಎಲ್ಲೆಲ್ಲಿಗೆ ಹೋಗಬೇಕಂತೆ? ಡೀಟೇಲ್ಸ್ ಏನಿದೆ? ವಿದ್ಯಾ ಅವರೇ, ಈಗಾಗಲೇ ನಾವು ನೋಡಬಹುದು ಡೆವಿಲ್ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲ್ಮ್ ಕನ್ನಡ ಚಿತ್ರರಂಗದಲ್ಲಿ. ಈ ಸಿನಿಮಾಗೋಸ್ಕರ ಅವರ ಅಭಿಮಾನಿಗಳಿರ್ಬೋದು, ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಈ ಸಿನಿಮಾಗಾಗಿ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಅವ್ರು ಜೈಲಿಗೆ ಹೋಗಿ ಬಂದಾದ್ಮೇಲೆ ಇದು ಫಸ್ಟ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಿದೆ. ಕಳೆದ ವರ್ಷವೇ ಡಿಸೆಂಬರ್ನಲ್ಲಿ ರಿಲೀಸ್ ಆಗ್ಬೇಕಾಗಿದ್ದಂತಹ ಸಿನಿಮಾ ಇಷ್ಟು ದಿನಗಳ ಕಾಲ ಈಗ ತಳ್ಕೊಂಡು ಬಂದು ಮತ್ತೆ ರಿಲೀಸ್ಗೆ ರೆಡಿ ಆಗಿರುವಂತದ್ದು. ಇದಕ್ಕೂ ಮೊದಲು ಈ ಅವರಿಗೆ ಹೊರ ರಾಜ್ಯದಲ್ಲಿ ಪರ್ಮಿಷನ್ ಬೇಕಾಗಿತ್ತು. ಹೀಗಾಗಿ ಕೋರ್ಟ್ ಮೂಲಕ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಧನ್ಯವಾದ ಕೀರ್ತಿ ಡೀಟೇಲ್ಸ್ಗೆ. ಎಸ್, ಅದೇ ಈ ರೀತಿಯಾಗಿ ಬೇಲ್ನಲ್ಲಿದ್ದಾಗ ಹೊರಗಿದ್ದಾಗ ಪರ್ಮಿಷನ್ ಕೇಳಬೇಕಾಗುತ್ತೆ ಊರು ಬಿಟ್ಟು ಹೊರ ಹೋಗೋಕ್ಕೆ. ಅರ್ಜಿ ವಿಚಾರಣೆ ಆಗುತ್ತೆ, ಏನು ಡಿಸೈಡ್ ಆಗುತ್ತೆ ಅದು ನೋಡೋಣ. ಇವತ್ತೇ ಅರ್ಜಿ ಡಿಸೈಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇವತ್ತು 28, ಇವರು 1ನೇ ತಾರೀಕಿಂದ ಇನ್ನೆರಡು ದಿನ ಬಿಟ್ಟು ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದಾರಲ್ಲ. ಸಿನಿಮಾ ಟೀಮ್ ಅವರೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ ದರ್ಶನ್ಗೆ. ದರ್ಶನ್ ಪರ ವಕೀಲರು ಕೂಡ ಇದೀಗ ಕನ್ವಿನ್ಸ್ ಮಾಡಬೇಕಾಗುತ್ತೆ ಜಡ್ಜ್ಗೆ. ನೋಡಿ ಸ್ವಾಮಿ, ಈ ರೀತಿಯಾಗಿದೆ, ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಇಷ್ಟಿಷ್ಟು ದಿನಗಳ ಕಾಲ ಅಂತ. ಆಗ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಕೊಡಬಹುದು. ಕೊಡದೇ ಇರೋದಕ್ಕೆ ಆಪೋಸಿಟ್ ಟೀಮ್ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡುತ್ತೆ, ಅಥವಾ ಹೇಗೆ ಅವರು ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಡ್ತಾರೆ, ಅದು ಬಹಳ ಪ್ರಮುಖವಾಗುತ್ತೆ. ಕಾದು ನೋಡೋಣ. ಡೆವಿಲ್ ಸಿನಿಮಾ ಎಸ್, ಬಹಳ ಕುತೂಹಲ ಮೂಡಿಸ್ತಾ ಇದೆ. ದರ್ಶನ್ ಸಿನಿಮಾ ಅಂದರೆ ಸೆನ್ಸೇಷನನ್ನು ಕ್ರಿಯೇಟ್ ಮಾಡುವಂತಹ ಸಿನಿಮಾ ಇಲ್ಲಿ ತನಕ ಮಾಡಿದ್ದಾವೆ. ಬಟ್ ಈ ಪ್ರಕರಣ ಅಥವಾ ಈ ಸಿನಿಮಾ ಇದೆಯಲ್ಲ, ಇದು ಮೋರ್ ಎನರ್ಜಿ ಮತ್ತು ತುಂಬ ವೆಯ್ಟ್ ಮಾಡ್ತಾ ಇರೋ ಸಿನಿಮಾ. ಯಾಕಂತ ಹೇಳಿದ್ರೆ ಒಂದು ಜೈಲುವಾಸ ಆದ ನಂತರ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಡೆವಿಲ್ ಅಲ್ವಾ. ಹಾಗಾಗಿ ಮೋರ್ ಡೀಟೇಲ್ಸ್ ಅಗೇನ್ ನನ್ನ ಕಲೀಗ ಕೀರ್ತಿ ನೀಡ್ತಾರೆ. ಗೋ ಇಟ್ ಕೀರ್ತಿ.
ಚಿರಂಜೀವಿ ಅವರು ಈಗಾಗಲೇ ಹೊರ ರಾಜ್ಯದಲ್ಲೂ ಸಹ ಈಗ ಶೂಟಿಂಗ್ ಅವಕಾಶ ಕೊಟ್ಟಿರುವಂತದ್ದು. ಇದಾದ್ಮೇಲೆ ಈಗ 25 ದಿನಗಳ ಕಾಲ ಅವಕಾಶನ ಕೋರಿ ಅರ್ಜಿನ ಸಲ್ಲಿಸಿರುವಂತದ್ದು. ಅಂದ್ರೆ ದುಬೈ ಹಾಗೂ ಯುರೋಪ್ ನಲ್ಲಿ ಈ 2 ದೇಶದಲ್ಲೂ ಸಹ ಅವರು ಸಾಂಗ್ ಶೂಟ್ ನ ಮಾಡ್ಬೇಕಾಗಿದೆ. ಹೀಗಾಗಿ ಜೂನ್ 1ನೇ ತಾರೀಕಿಂದ ಹಿಡಿದು 25ನೇ ತಾರೀಕುವರೆಗೆ 25 ದಿನಗಳ ಕಾಲ ನಮ್ಗೆ ಶೂಟಿಂಗ್ ಅವಕಾಶ ಬೇಕೇ ಬೇಕು ಅನ್ನುವಂಥದ್ದು ಈಗ ಅರ್ಜಿಯನ್ನ ಕೋರಿರುವಂತದ್ದು. ಇದ್ರ ಪರ ವಕೀಲರು ಸಹ ಮಾತಾಡುವಂತಹ ಸಾಧ್ಯತೆ ಇವತ್ತು ಎಲ್ಲ ಇದೆ. ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಅವ್ರಿಗೆ ಯಾವ ರೀತಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಕೊಟ್ಟರು ಓಕೆ, ಧನ್ಯವಾದ ಡೀಟೇಲ್ಸ್ಗೆ.